ಆತ್ಮೀಯ ಸ್ನೇಹಿತರೆ ಹಾಗೂ 8ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ, ಮಂಜುಳಾ ಹಂಚಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ 8ನೇ ತರಗತಿ ಕನ್ನಡ ಭಾಗ 2 ಪದ್ಯ 8 ರಾಮಧಾನ್ಯ ಚರಿತೆ. ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ನಂತರ ಈ ಪದ್ಯದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಗೂ ಭಾಷಾ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ಕವಿ ಕನಕದಾಸರು ಖ್ಯಾತಿ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು. ಜನನ ಸಾಮಾನ್ಯ ಶಕ 1508. ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮ. ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಮೊದಲ ಹೆಸರು ತಿಮ್ಮಪ್ಪ ನಾಯಕ. ಆರಾಧ್ಯ ದೈವ ಅಥವಾ ಅಂಕಿತ ಕಾಗಿನೆಲೆ ಆದಿಕೇಶವ. ಇವರ ವೃತ್ತಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಣ್ಣ ಮಂಡಲದ ದಂಡನಾಯಕ. ಕೃತಿಗಳು ಹರಿಭಕ್ತ ಸಾರ, ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ, ನಳಚರಿತ್ರೆ ಇವುಗಳಲ್ಲದೆ ಕೀರ್ತನೆಗಳು, ಉಗಾಭೋಗ, ಸುಳಾದಿಗಳು ಮತ್ತು ಮಂಡಿಗೆಗಳು. ಇನ್ನು ಮಕ್ಕಳೇ, ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ. ಮುಖ್ಯ ಪ್ರಶ್ನೆ ಅ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು? ಉತ್ತರ, ದೇಶಕ್ಕೆ ಅತಿಶಯವಾದ ಧಾನ್ಯ ರಾಗಿ ಅಥವಾ ನರೆದಲಗ. ಎರಡನೇ ಪ್ರಶ್ನೆ, ವ್ರೀಹಿ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ? ಉತ್ತರ, ವ್ರೀಹಿ ಅಥವಾ ಭತ್ತ ಹೆಣದ ಬಾಯಿಗೆ ತುತ್ತು ಎಂದು ಹೇಳಿದೆ. ಮೂರನೆಯ ಪ್ರಶ್ನೆ, ದಾಶರಥಿ ಎಂದರೆ ಯಾರು? ಉತ್ತರ, ದಾಶರಥಿ ಎಂದರೆ ಶ್ರೀರಾಮ. ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ. ನರೆದಲಗ ಯಾರನ್ನು ಆಧರಿಸಿ ಸಲಹುತ್ತದೆ? ಉತ್ತರ, ನರೆದಲಗ ಬರಗಾಲದಲ್ಲಿ ಆಹಾರವಿಲ್ಲದೆ ಸಾಯುವ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತದೆ. ಐದನೆಯ ಪ್ರಶ್ನೆ, ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ? ಉತ್ತರ, ನರೆದಲಗ ಅಥವಾ ರಾಗಿ ಮತ್ತು ವ್ರೀಹಿ ಅಂದರೆ ಭತ್ತ ಇವುಗಳಲ್ಲಿ ಯಾರು ಶ್ರೇಷ್ಠ ಎಂಬ ವಿವಾದಗಳನ್ನು ಪರಿಹರಿಸಲು ಹರಿಹರ ವಿರಂಚಿಗಳನ್ನು ಅಯೋಧ್ಯೆಗೆ ಕರೆಸಲಾಗಿತ್ತು. ಆರನೆಯ ಪ್ರಶ್ನೆ, ಸೆರೆಗೆ ಯಾರನ್ನು ಹಾಕಲಾಗುತ್ತದೆ? ಉತ್ತರ, ಸೆರೆಗೆ ನರೆದಲಗ ಮತ್ತು ವ್ರೀಹಿಯನ್ನು ಹಾಕಲಾಗುತ್ತದೆ. ಮುಖ್ಯ ಪ್ರಶ್ನೆ 2, ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳ್ಯಾವುವು? ಉತ್ತರ, ಕೆಲವರು ಗೋಧಿಯನ್ನು, ಸಾಮೆಯನ್ನು, ನವಣೆಯನ್ನು, ಕಂಬವನ್ನು, ಜೋಳವನ್ನು ಶ್ರೇಷ್ಠವೆಂದು ಹೇಳಿದ್ದಾರೆ. ಮತ್ತೆ ಕೆಲವರು ಭತ್ತವನ್ನು ಮತ್ತು ಹಲವರು ರಾಗಿಯನ್ನು ಶ್ರೇಷ್ಠವೆಂದು ಹೇಳಿದರು. ಇನ್ನು ಎರಡನೆಯ ಪ್ರಶ್ನೆ, ಗೌತಮರು ನರೆದಲಗನೇ ಶ್ರೇಷ್ಠವೆನ್ನಲು ವ್ರೀಹಿಯು ಹೇಳಿದ್ದು ಏನು? ಉತ್ತರ, ಎಲ್ಲ ಧರ್ಮಗಳ ಸಾರ ನಿಮಗೆ ತಿಳಿದಿದೆ. ಹಾಗಿದ್ದಾಗ ಎಲ್ಲರನ್ನೂ ಕಡೆಗಣಿಸಿ
ಹೀಗೆ ಹೇಳುವುದು ಸರಿಯೇ? ಭತ್ತ, ಗೋಧಿ ಮೊದಲಾದ ಧಾನ್ಯಗಳ ನಡುವೆ ರಾಗಿಯನ್ನೇ ಉತ್ತಮವೆಂದು ಹೇಳುವುದು ಏನು ನ್ಯಾಯ ಎಂದು ಋಷಿಯು ಗೌತಮರಿಗೆ ಹೇಳಿತು. ಮೂರನೆಯ ಪ್ರಶ್ನೆ, ಋಷಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ? ರಿಹಿ ಅಂದರೆ ಭತ್ತವನ್ನು ಬ್ರಾಹ್ಮಣರು ಉಪನಯನದಲ್ಲಿ ಸುವೃತಾಚರಣೆಯಲ್ಲಿ ಸುಖಕರವಾದ ಭೋಜನಗಳಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನ ಕಾರ್ಯಗಳ ಆರತಿಗಳಲ್ಲಿ ಹಿರಿಯರು ಹರಸುವಲ್ಲಿ ಯಜ್ಞ ಯಗಾದಿಗಳಲ್ಲಿ ಅರಮನೆಯಲ್ಲಿ ಪ್ರತಿದಿನವೂ ಆನಂದದಿಂದ ದೇವರಿಗೆ ಅತಿಶಯವಾದ ನೈವೇದ್ಯ ಮಾಡುವಲ್ಲಿ ಬಳಸಲಾಗುತ್ತದೆ. ಇನ್ನು ನಾಲ್ಕನೆಯ ಪ್ರಶ್ನೆ, ನರೆದಲಗವು ವ್ರೀಹಿಯನ್ನು ಏನೆಂದು ಹೀಯಾಳಿಸಿತು? ಉತ್ತರ, ನರೆದಲಗವು ವ್ರೀಹಿಯನ್ನು ಕುರಿತು ನೀನು ಸತ್ಯಹೀನನು, ಬಡವರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ, ಶ್ರೀಮಂತರನ್ನು ಹಿಂಬಾಲಿಸಿ ಹೋಗುವ ಬಯಕೆ ನಿನ್ನದು, ನಿನ್ನ ಬಗ್ಗೆ ಇನ್ನೂ ಹೇಳಲು ಏನಿದೆ? ನೀನು ಹೆತ್ತ ಬಾಣಂತಿಯರಿಗೆ ಪಥ್ಯವಾಗಿರುವೆ, ನೀನು ಹೆಣದ ಬಾಯಿಗೆ ತುತ್ತಾಗಿರುವೆ, ನಿನ್ನ ಜನ್ಮ ನಿಷ್ಪ್ರಯೋಜಕವಾದುದು ಎಂದು ಹೀಯಾಳಿಸಿತು. ಐದನೆಯ ಪ್ರಶ್ನೆ, ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು? ಉತ್ತರ, ಶ್ರೀರಾಮನು ನಸುನಗುತ್ತ ಪರಮ ಧ್ಯಾನದಲ್ಲಿ ಇವರು ಇಬ್ಬರೇ ಸೆರೆಮನೆಯೊಳಗೆ 6 ತಿಂಗಳು ಇರಲಿ, ಹಿರಿದು ಕಿರಿದು ಎಂಬ ಇವರ ಪೌರುಷವನ್ನು ಅರಿಯಬಹುದು ಎಂದು ತೀರ್ಮಾನಿಸಿದನು. ಇನ್ನು ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಶ್ರೀರಾಮನು ನರೆದಲಗ ಯಾವ ವ್ರೀಹಿಯನ್ನು ಸೆರೆಮನೆಗೆ ಹಾಕಲು ಕಾರಣವೇನು? ಉತ್ತರ, ಶ್ರೀರಾಮನು 14 ವರ್ಷ ವನವಾಸವನ್ನು ಮುಗಿಸಿ ಹಿಂದಿರುಗಿದ ನಂತರ ಗೌತಮ ಮುನಿಯ ಆಶ್ರಮದಲ್ಲಿ ವಿವಿಧ ಧಾನ್ಯಗಳಿಂದ ತಯಾರಿಸಿದ ಭಕ್ಷ್ಯಗಳ ರುಚಿಯ ತಾರತಮ್ಯದ ಬಗೆಗೆ ಮಾತುಕತೆ ಬೆಳೆಯುತ್ತದೆ. ಆಗ ಶ್ರೀರಾಮನು ಹನುಮಂತನೊಡನೆ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಅವನು, ನಾನು ಸವಿದ ಧಾನ್ಯದ ಶ್ರೇಷ್ಠತೆಯನ್ನು ತಿಳಿಯಬೇಕು, ತರಸೆ ಎಂದು ಕೇಳಿದಾಗ ಗೌತಮನು ಧಾನ್ಯಗಳನ್ನು ತರಿಸುತ್ತಾನೆ. ಆಗ ಧಾನ್ಯಗಳ ಶ್ರೇಷ್ಠತೆಯ ಬಗ್ಗೆ ಚರ್ಚೆ ಪ್ರಾರಂಭವಾಗುತ್ತದೆ. ಕೆಲವರು ಗೋಧಿ, ಸಾಮೆ, ನವಣೆ, ಕಂಬ, ಜೋಳ, ಹಾರಕವನ್ನು ಶ್ರೇಷ್ಠವೆಂದು ಹೇಳಿದರೆ ಕೆಲವರು ಭತ್ತ ಮತ್ತು ಕೆಲವರು ರಾಗಿಯನ್ನು ಶ್ರೇಷ್ಠ ಎಂದರು. ಆಗ ಗೌತಮರು ನರೆದಲಗ ಶ್ರೇಷ್ಠವೆಂದು ಹೇಳುತ್ತಾರೆ, ಆದರೆ ವ್ರೀಹಿಯು ತಾನೇ ಶ್ರೇಷ್ಠ ಎಂದು ವಾದ ಮಾಡುತ್ತದೆ. ಬ್ರಾಹ್ಮಣರ ಉಪನಯನದಲ್ಲಿ, ಋತುಗಳ ಆಚರಣೆಗಳಲ್ಲಿ, ಒಳ್ಳೆಯ ಭೋಜನದಲ್ಲಿ, ಮಂತ್ರಾಕ್ಷತೆಗಳಲ್ಲಿ, ಶುಭ ಸಮಾರಂಭಗಳಲ್ಲಿ, ಆರತಿ ಮಾಡುವಾಗ, ಯಜ್ಞಯಾಗಾದಿಗಳಲ್ಲಿ, ಅರಮನೆಗಳಲ್ಲಿ ದೇವರ ನೈವೇದ್ಯಕ್ಕೆ ನನ್ನನ್ನೇ ಬಳಸಿಕೊಳ್ಳುತ್ತಾರೆ ಎಂದು ಋಷಿಯು ತನ್ನ ಶ್ರೇಷ್ಠತೆಯನ್ನು ವಿವರಿಸುತ್ತದೆ. ಆಗ ನರೆದಲಗ, ಬರಗಾಲ ಬಂದಾಗ ಅನ್ನವಿಲ್ಲದೆ ಅಳಿದು ಹೋಗುತ್ತಿರುವ ಪ್ರಾಣಿಗಳನ್ನು ನಾನು ಸಲಹುತ್ತೇನೆ, ಆಗ ನೀನೆಲ್ಲಿರುತ್ತೀಯ, ನಿನ್ನ ಬಳಗವೆಲ್ಲಿರುತ್ತದೆ ಎಂದು ವಾದವನ್ನು ಮಾಡುತ್ತದೆ. ಆಗ ರಾಗಿ ಮತ್ತು ಭತ್ತದ ವಾದ ವಿವಾದಗಳನ್ನು ನಿಲ್ಲಿಸಲು ರಾಮನು ಇವರಿಬ್ಬರನ್ನು 6 ತಿಂಗಳು ಸೆರೆಮನೆಯಲ್ಲಿ ಹಾಕಿದರೆ ಹಿರಿಯ ಕಿರಿಯ ಸಮಸ್ಯೆಗಳು ದೂರವಾಗಿ ಅವರ ಪೌರುಷವನ್ನು ಅರಿಯಬಹುದು ಎಂದು ತೀರ್ಮಾನಿಸಿ ಶ್ರೀರಾಮನು ನರೆದಲಗ ಹಾಗೂ ವ್ರೀಹಿಯನ್ನು ಸೆರೆಮನೆಗೆ ಹಾಕುತ್ತಾನೆ. ಎರಡನೆಯ ಪ್ರಶ್ನೆ, ನರೆದಲಗ ಹಾಗೂ ವ್ರೀಹಿಗಳ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ. ಉತ್ತರ, ವ್ರೀಹಿಗನು
ನರೆದಲಗನಿಗೆ ಏನೋ ನರೆದಲಗನೆ ನೀನು ನನಗೆ ಸಮಾನವೇ. ಶ್ರೀರಾಮನು ನಮ್ಮಿಬ್ಬರ ದೋಷವನ್ನು ತಿಳಿದಿರುವನು. ಶ್ರೀರಾಮನ ಬಳಿಯಲ್ಲಿ ಕುಲಹೀನನಾದ ನೀನು, ಮತಿಹೀನನಾದ ನೀನು ನಿನ್ನ ಪ್ರತಿಷ್ಠೆಯನ್ನು ಸುಡು ಎಂದು ಕೋಪದಲ್ಲಿ ಹೇಳುತ್ತಾ ಬೈದು ಅವಮಾನಿಸಿತು. ಆಗ ಋಷಿಗನು ನರೆದಲಗನಿಗೆ, ಬ್ರಾಹ್ಮಣರು ಉಪನಯನದಲ್ಲಿ ಸ್ವಋತಾಚರಣೆಗಳಲ್ಲಿ ಸುಖಕರವಾದ ಭೋಜನಗಳಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಗಳಲ್ಲಿ ಶುಭಶೋಭನ ಕಾರ್ಯಗಳ ಆರತಿಯಲ್ಲಿ ಹಿರಿಯರು ಹರಸುವಲ್ಲಿ ಯಜ್ಞಯಾಗಾದಿಗಳಲ್ಲಿ ಅರಮನೆಯಲ್ಲಿ ಪ್ರತಿದಿನವೂ ಆನಂದದಿಂದ ದೇವರಿಗೆ ಅತಿಶಯವಾದ ನೈವೇದ್ಯ ಮಾಡುವಲ್ಲಿ ನಾನಿರುವೆನು ಎಂದನು. ಆಗ ರಾಗಿಯು, ನೀನು ಸತ್ಯಹೀನನು, ಬಡವರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ, ಶ್ರೀಮಂತರನ್ನು ಹಿಂಬಾಲಿಸಿ ಹೋಗುವ ಬಯಕೆ ನಿನ್ನದು. ನಿನ್ನ ಬಗ್ಗೆ ಇನ್ನೂ ಹೇಳಲು ಏನಿದೆ. ನೀನು ಹೆತ್ತ ಬಾಣಂತಿಯರಿಗೆ ಪಥ್ಯವಾಗಿರುವೆ, ನೀನು ಹೆಣದ ಬಾಯಿಗೆ ತುತ್ತಾಗಿರುವೆ, ನಿನ್ನ ಜನ್ಮ ನಿಷ್ಪ್ರಯೋಜಕವಾದುದು ಎಂದು ಭತ್ತಕ್ಕೆ ಹೇಳುತ್ತದೆ. ಹೀಗೆ ಭತ್ತ ಹಾಗೂ ರಾಗಿಗಳ ನಡುವೆ ಸಂವಾದ ನಡೆಯುತ್ತದೆ. ಇನ್ನು ಮುಖ್ಯ ಪ್ರಶ್ನೆ, ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೆಯ ವಾಕ್ಯ, ನಮ್ಮಯ್ಯ ದೇಶಕತಿಶಯ ನರೆದಲಗ. ಆಯ್ಕೆ, ಈ ವಾಕ್ಯವನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಒಂದು ದಿನ ಶ್ರೀರಾಮನು ಗೌತಮ ಮುನಿಯ ಆಶ್ರಮಕ್ಕೆ ಬಂದು ವಿವಿಧ ಭಕ್ಷ್ಯಭೋಜ್ಯಗಳನ್ನು ಆತಿಥ್ಯವಾಗಿ ಸ್ವೀಕರಿಸುತ್ತಾನೆ. ಆ ಸಮಯದಲ್ಲಿ ರಾಮನು ತಾನು ಸವಿದ ವಿವಿಧ ಧಾನ್ಯಗಳ ಮಹತ್ವವನ್ನು ತಿಳಿಸಬೇಕೆಂದು ಗೌತಮ ಮುನಿಯನ್ನು ಕೇಳಿಕೊಂಡ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ, ದೇಶದಲ್ಲಿರುವ ಎಲ್ಲ ಧಾನ್ಯಗಳಲ್ಲಿ ರಾಗಿಯೇ ಸರ್ವಶ್ರೇಷ್ಠವಾದ ಧಾನ್ಯ ಎಂಬುದು ಸ್ವಾರಸ್ಯಕರವಾಗಿದೆ. ಇನ್ನು ಎರಡನೆಯ ಸಂದರ್ಭದ ವಾಕ್ಯ, ಕುಲಹೀನ ನೀನು, ಪ್ರತಿಷ್ಠೆ ಸುಡು ಮತಿಹೀನ ನೀನು. ಆಯ್ಕೆ, ಈ ವಾಕ್ಯವನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮಧಾನ್ಯ ಚರಿತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಈ ವಾಕ್ಯವನ್ನು ರಾಗಿಯು ಶ್ರೇಷ್ಠ ಎಂದು ಗೌತಮ ಮುನಿಗಳು ಹೇಳಿದಾಗ ಕೋಪಗೊಂಡ ಋಷಿಯು ಹೇಳುತ್ತದೆ. ಜಾನಕಿಯ ಪತಿಯಾದ ಶ್ರೀರಾಮನ ಸನಿಹದಲ್ಲಿ ನೀನು ಕುಲಹೀನ ಎಂದು ಋಷಿಯು ರಾಗಿಯನ್ನು ಹೀಯಾಳಿಸುತ್ತದೆ. ಸ್ವಾರಸ್ಯ, ಸಮಾಜದಲ್ಲಿಯೂ ಸಹ ಇದೇ ರೀತಿ ಕೆಳವರ್ಗ ಮೇಲ್ವರ್ಗ ಎಂದು ವಿಂಗಡಿಸಿರುವುದು, ಶೋಷಿಸುವುದು ಸ್ವಾರಸ್ಯಕರವಾಗಿದೆ. ಮೂರನೆಯ ವಾಕ್ಯ, ವಿಲೆಯ ಕಾಲದೊಳನ್ನವಿಲ್ಲದೆ ಅಳಿವ ಪ್ರಾಣಿಗಳನ್ನಾಧರಿಸಿ ಸಲಹುವೆ. ಆಯ್ಕೆ, ಈ ವಾಕ್ಯವನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮಧಾನ್ಯ ಚರಿತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಈ ವಾಕ್ಯವನ್ನು ರಾಗಿಯು ಬರಗಾಲ ಬಂದಾಗ ಅನ್ನವಿಲ್ಲದೆ ಅಳಿದು ಹೋಗುತ್ತಿರುವ ಪ್ರಾಣಿಗಳನ್ನು ನಾನು ಸಲಹುವೆ, ಆಗ ನೀನು ಎಲ್ಲಿರುತ್ತೀಯ, ನಿನ್ನ ಬಳಗ ಎಲ್ಲಿರುತ್ತದೆ ಎಂದು ಭತ್ತಕ್ಕೆ ಹೇಳಿದೆ. ಸ್ವಾರಸ್ಯ, ಬರಗಾಲ ಬಂದಾಗ ಎಲ್ಲ ವರ್ಗದವರಿಗೂ ರಾಗಿಯು ಕಡಿಮೆ ಬೆಲೆಗೆ ದೊರಕಿ ಎಲ್ಲರ ಪ್ರಾಣ ಉಳಿಸುತ್ತದೆ ಎಂಬ ರಾಗಿಯ ಮಹತ್ವವು ಸ್ವಾರಸ್ಯಕರವಾಗಿದೆ. ನಾಲ್ಕನೆಯ ವಾಕ್ಯ, ಇವರಿರಲಿ ಸೆರೆಯೊಳಗಾರು ತಿಂಗಳು. ಆಯ್ಕೆ, ಈ ವಾಕ್ಯವನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮಧಾನ್ಯ ಚರಿತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ,
ರಾಗಿ ಮತ್ತು ಭತ್ತ ತಾವೇ ಶ್ರೇಷ್ಠ ಎಂದು ವಾದವನ್ನು ಮಾಡುವಾಗ ಈ ವಾದ ವಿವಾದಗಳನ್ನು ನಿಲ್ಲಿಸಿ ಅವರ ಪೌರುಷವನ್ನು ತಿಳಿಯಲು 6 ತಿಂಗಳು ಸೆರೆಮನೆಗೆ ಹೋಗಲು ಶ್ರೀರಾಮನು ರಾಗಿ ಮತ್ತು ಭತ್ತಕ್ಕೆ ಹೇಳಿದನು. ಸ್ವಾರಸ್ಯ, ಶ್ರೀರಾಮನಿಗೆ ರಾಗಿಯೇ ಶ್ರೇಷ್ಠ ಎಂದು ಗೊತ್ತಿದ್ದರೂ ನ್ಯಾಯಯುತವಾಗಿ ತೀರ್ಮಾನ ಮಾಡಿ ದೂರು ಶ್ರೇಷ್ಠ ಎಂದು ತಿಳಿಸಲು ಮುಂದಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಇನ್ನು ಮುಖ್ಯ ಪ್ರಶ್ನೆ ಉ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಮೊದಲನೆಯ ಪದ ಪುರಂದರದಾಸರು, ಪುರಂದರ ವಿಠಲ, ಕನಕದಾಸರು. ಇದಕ್ಕೆ ಸಂಬಂಧಪಟ್ಟಂತಹ ಪದ ಕಾಗಿನೆಲೆ ಆದಿಕೇಶವ. ಎರಡನೆಯದಾಗಿ ರಿಹಿ ಅಂದರೆ ಭತ್ತ, ನರೆದಲಗ ಅಂದರೆ ರಾಗಿ. ಮೂರನೆಯದಾಗಿ ಬಾಣಂತಿಯರಿಗೆ. ಈ ಪದ ಪಥ್ಯಕ್ಕೆ ಸಂಬಂಧಪಟ್ಟಿದ್ದು ಹೆಣದ ಬಾಯಿಗೆ ತುತ್ತು ಎಂಬ ಪದ ಸಂಬಂಧಿಸಿದೆ. ನಾಲ್ಕನೆಯ ಪದ ಕ್ಷಿತಿ. ಕ್ಷಿತಿ ಅಂದರೆ ಭೂಮಿ, ವಿರಂಚಿ ಅಂದರೆ ಬ್ರಹ್ಮ. ಐದನೆಯದಾಗಿ ಸೆರೆಯೊಳಗೆ. ಆಗಮ ಸಂಧಿ ತಾನೆಲ್ಲಿ ಮಕ್ಕಳೇ, ಇದು ಲೋಪ ಸಂಧಿಯಾಗಿದೆ. ಇನ್ನು ಮುಖ್ಯ ಪ್ರಶ್ನೆ ಉ ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ. ಮೊದಲನೆಯದಾಗಿ ಹರಿಭಕ್ತಸಾರ, ಧಾನ್ಯಚರಿತೆ, ರಾಮಾಶ್ವಮೇಧಂ, ನಳಚರಿತ್ರೆ. ಈ ಪದಗಳಲ್ಲಿ ಸೇರದ ಪದ ರಾಮಾಶ್ವಮೇಧಂ. ಇವೆಲ್ಲವೂ ಸಹ ಕನಕದಾಸರ ಕೃತಿಗಳಾಗಿವೆ. ಎರಡನೆಯದಾಗಿ ಕನಕದಾಸರು, ಪುರಂದರದಾಸರು, ವ್ಯಾಸರಾಯರು, ಬಸವಣ್ಣ ಇವರೆಲ್ಲರೂ ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟರೆ ಮಕ್ಕಳೇ ಬಸವಣ್ಣನವರು ವಚನಗಾರರಾಗಿದ್ದಾರೆ. ಇನ್ನು ಮೂರನೆಯದಾಗಿ ರಿಹಿ, ಗೋಧಿ, ನೆಲ್ಲು, ಭತ್ತ. ರಿಹಿ, ನೆಲ್ಲು, ಭತ್ತ ಇವೆಲ್ಲವೂ ಒಂದೇ ಅರ್ಥವನ್ನು ಕೊಡುತ್ತಿದ್ದು ಗೋಧಿ ಇಲ್ಲಿ ಬೇರೆ ಧಾನ್ಯವಾಗಿದೆ. ನಾಲ್ಕನೆಯ ಪದ ಗುಣಸಂಧಿ, ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಮಕ್ಕಳೇ, ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಕನ್ನಡ ಸಂಧಿಗಳಾದರೆ ಗುಣಸಂಧಿ ಸಂಸ್ಕೃತ ಸಂಧಿಯಾಗಿದೆ. ಇನ್ನು ಸೈದ್ಧಾಂತಿಕ ಭಾಷಾಭ್ಯಾಸ. ಅಭ್ಯಾಸ ಚಟುವಟಿಕೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಮಾತ್ರೆ ಎಂದರೇನು? ಉದಾಹರಣೆ ಸಹಿತ ವಿವರಿಸಿ. ಇದಕ್ಕೆ ಉತ್ತರವನ್ನು ನೋಡೋಣ. ಛಂದಶಾಸ್ತ್ರದಲ್ಲಿ ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಮಾನ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು. ಉದಾಹರಣೆಗೆ ಬರು, ಮರ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು. ಉದಾಹರಣೆಗೆ ಆ, ಈ, ಉ, ಓ. ಇನ್ನು ಎರಡನೆಯ ಪ್ರಶ್ನೆ, ಮಾತ್ರಾಗಣ ಎಂದರೇನು? ಅದರ ವಿಧಗಳ್ಯಾವುವು ತಿಳಿಸಿ. ಉತ್ತರ, ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವ ಗಣಗಳನ್ನು ಮಾತ್ರಾಗಣ ಎನ್ನುವರು. ಮಾತ್ರಾಗಣದ ವಿಧಗಳು: ಮೊದಲನೆಯದಾಗಿ ಕಂದ, ಎರಡನೆಯದಾಗಿ ಷಟ್ಪದಿ, ಮೂರು ರಗಳೆ. ಇನ್ನು ಮೂರನೆಯ ಪ್ರಶ್ನೆ, ಕಂದ ಪದ್ಯದ ಲಕ್ಷಣಗಳೇನು? ಉತ್ತರ, ಕಂದ ಪದ್ಯದ ಲಕ್ಷಣಗಳು: ಮೊದಲನೆಯದಾಗಿ 4 ಪಾದಗಳಿರಬೇಕು. ಎರಡನೆಯದಾಗಿ 1 ಮತ್ತು 3ನೆಯ ಪಾದಗಳು ಪರಸ್ಪರ ಸಮಾನವಾಗಿದ್ದು 4 ಮಾತ್ರೆಗಳ ತಲಾ 3 ಗಣಗಳಿರಬೇಕು. ಮೂರನೆಯದಾಗಿ 2 ಮತ್ತು 4ನೆಯ ಪಾದಗಳು ಪರಸ್ಪರ ಸಮವಾಗಿದ್ದು 4 ಮಾತ್ರೆಗಳ ತಲಾ 5 ಗಣಗಳಿರಬೇಕು. ಇನ್ನು ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು. ಮಕ್ಕಳೇ, ಇವೆಲ್ಲವೂ ಕಂದ ಪದ್ಯದ ಲಕ್ಷಣಗಳಾಗಿವೆ. ಇನ್ನು 4ನೆಯ ಪ್ರಶ್ನೆ, ಷಟ್ಪದಿ ಎಂದರೇನು? ಭಾಮಿನಿ ಷಟ್ಪದಿಯ ಲಕ್ಷಣಗಳೇನು? ಉತ್ತರ, 6 ಪಾದಗಳಿಂದ ಕೂಡಿದ ಪದ್ಯಕ್ಕೆ ಷಟ್ಪದಿ ಎನ್ನುವರು. 6 ಪಾದಗಳಿರಬೇಕು. ಎರಡನೆಯದಾಗಿ ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು.
ಮೂರನೆಯದಾಗಿ 1, 2, 4 ಮತ್ತು 5ನೆಯ ಪಾದಗಳು ಪರಸ್ಪರ ಸಮವಾಗಿದ್ದು 3 ಮಾತ್ರೆಗಳ ಅನಂತರ 4 ಮಾತ್ರೆಗಳ ತಲಾ ಎರಡೆರಡು ಗಣಗಳಿರಬೇಕು. ಇನ್ನು 3 ಮತ್ತು 6ನೆಯ ಪಾದಗಳು ಪರಸ್ಪರ ಸಮವಾಗಿದ್ದು 3 ಮಾತ್ರೆಗಳ ಅನಂತರ 4 ಮಾತ್ರೆಗಳ ತಲಾ 3 ಗಣಗಳು ಮತ್ತು 1 ಗುರು ಇರಬೇಕು. ಇನ್ನು ಅಭ್ಯಾಸ ಚಟುವಟಿಕೆಯಲ್ಲಿಯ ಮುಖ್ಯ 2ನೇ ಪ್ರಶ್ನೆ ರಾಮ ಧಾನ್ಯಚರಿತೆ ಪದ್ಯದ ಮೊದಲನೆಯ ಕೆಲರು ಡ್ಯಾಶ್ ಗೌತಮನು 3 ಸಾಲುಗಳಿಗೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ. ಕೆಲರು ಗೋಧಿಯ ಸಾಮೆಯನ್ನು ಕೆಲರು ನವಣೆಯ ಕಂಬು ಜೋಳವ ಕೆಲರು ಹಾರಕವೆಂದು ಕೆಲವರು ನೆಲ್ಲನತಿಶಯವ ಕೆಲರು ನರದೆಲೆಗನಸು ಪಥಿಕರಿಸಲದ ನೋಡಿದ ನೃಪತಿ ಅದರೊಳು ಹಲವು ಮತವೇ ಕೊಂದನವೇ ಪೇಳ ಅಣಲು. ಗೌತಮನು ಈ ಪದ್ಯದ ಸಾಲುಗಳು ಘನ ವಿಭಾಗಗಳನ್ನು ಮಾಡಲಾಗಿದೆ ಮಕ್ಕಳೇ. ಈ 3 ಸಾಲುಗಳು ಭಾಮಿನಿ ಷಟ್ಪದಿಗೆ ಸಂಬಂಧಪಟ್ಟಿವೆ. ಇನ್ನು ಮುಖ್ಯ ಪ್ರಶ್ನೆ, ಈ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ. ಮಳೆದೆಗೆದು ಬೆಳೆಯಡಿಗಿ ಕ್ಷಾಮದ ವಿಲೆಯ ಕಾಲದೊಳನ್ನವಿಲ್ಲದೆ ಅಳಿವ ಪ್ರಾಣಿಗಳಾಧರಿಸಿ ಸಲಹುವೆನು ಜಗವರಿಯೇ ಎಲ್ಲವೋ ನೀನೆಲ್ಲಿಹೆವೋ ನಿನ್ನೆಯ ಬಳಗವದು ತಾನೆಲ್ಲಿಹುದು ಈ ಹಲವು ಹುಲು ಧಾನ್ಯಗಳೆನಗೆ ಸರಿ ದೊರೆಯೇ ಕೇಳೆಂದ. ಮಕ್ಕಳೇ, ಇದುವರೆಗೂ 8ನೆಯ ತರಗತಿಯ ಕನ್ನಡ ಪದ್ಯ 8 ರಾಮಧಾನ್ಯ ಚರಿತೆ ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋವನ್ನು ಒಂದೆರಡು ಸಲ ನೋಡಿ ಮಕ್ಕಳೇ. ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮುದ್ದು ಮಕ್ಕಳಿಗೂ ತುಂಬು ಹೃದಯದ ಧನ್ಯವಾದಗಳು ಮಕ್ಕಳೇ. ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.